ಘಟನೆಗಳಾದಾಗ ಅವ್ರಿಗೆ ಭಾಳ ಬೇಜಾರಾಗಿತ್ತು ಇದೆಲ್ಲ. ಬಟ್ ಇವಾಗ ಅವ್ರಿಗೂ ನಾನು ಅರ್ಥ ಮಾಡಿಸಿದ್ದೀನಿ. ಅಂದರೆ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಎಲ್ಲರಿಗೂ ಅದು ಸಹಜ. ಅಂದರೆ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಐ ಥಿಂಕ್ ಫೇಕ್ ಅಕೌಂಟ್ಗಳಿಂದ ಎಸ್ಪೆಷಲಿ ಯಾರನ್ನು ಬಿಟ್ಟಿದ್ದಾರೆ ಹೇಳಿ, ಯಾರನ್ನು ಬಿಟ್ಟಿದ್ದಾರೆ? ಯಾರನ್ನೂ ಬಿಟ್ಟಿಲ್ಲ. ಅದೊಂದು ಥರದ ಸ್ಯಾಡಿಸಮ್. ಅಂದರೆ ಫೇಕ್ ಅಕೌಂಟ್ಗಳು ಇಟ್ಕೊಂಡು ನೀವು ತುಂಬ ದೊಡ್ಡವರಿಂದ ಇಡೋದು, ಲೆಜೆಂಡ್ಸಿಂದ ಹಿಡಿದು ಯಾರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಯಾರು ಏನು ಬೇಕಾದರೂ ಹಾಕ್ಬೋದಲ್ಲ. ಮೊದಲೆಲ್ಲಾದರೆ ಕುತ್ಕೊಂಡು ಬರೆದು ಯೋಚನೆ ಮಾಡಿ ಒಂದು ಸರಿ ತಿದ್ದಿ ಅದಾದಮೇಲೆ ಅದನ್ನು ಪೋಸ್ಟ್ ಮಾಡ್ತಾಯಿದ್ವಿ. ಇವಾಗ ಹಂಗೆ ಇಲ್ವಲ್ಲ, ಇಮಿಡಿಯೇಟ್ ಪೋಸ್ಟ್ ಮಾಡ್ಬೋದಲ್ಲ. ಬರೋದು ಹಿಂಗೆ ಪೋಸ್ಟ್ ಅವ್ರಿಗೆ ಅದು ಸರಿನೋ ತಗೊಂಡು ಯೋಚನೆ ಮಾಡೋಷ್ಟು ಪೋಸ್ಟ್ ಮಾಡ್ಬಿಟ್ಟಿರ್ತಾರೆ. ಇನ್ನು ಫೇಕ್ ಅಕೌಂಟ್ಗಳು ತೆಗೆದ್ರೆ ಆ್ಯಕ್ಚುಲಿ ಅರ್ಧ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಬಟ್ ಫೇಕ್ ಅಕೌಂಟ್ಗಳನ್ನ ಹೆಂಗೆ ತೆಗೆಯೋದು ಯಾರಿಗೆ? ಐ ಥಿಂಕ್ ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಮ್ಮನ್ನು ಆಳ್ತಿರೋರನ್ನ ಜಾಸ್ತಿ ಕ್ವಶನ್ ಮಾಡಬೇಕಲ್ಲ. ಅವ್ರನ್ನ ಕ್ವಶನ್ನೇ ಮಾಡ್ತಾ ಇಲ್ಲ. ಐ ಥಿಂಕ್ ನಾವು ಡಿವೈಡ್ ಆಗಿಬಿಟ್ಟಿದ್ದೀವಿ. ಅಂದರೆ ಹೆಂಗೆ ಅಂದರೆ ಇವರು ನಾನು ಇವ್ರ ಕಡೆ, ನಾವು ಇವ್ರ ಕಡೆ ಅಂತ. ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಾವು ಜನ ಅವ್ರನ್ನ ಪ್ರಶ್ನೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಪಕ್ಷಾತೀತವಾಗಿ 1000 ಕೋಟಿ ಲಕ್ಷಾಂತರ ಕೋಟಿ ಮಾಡ್ಕೊಂಡವ್ರೆಲ್ಲ ಆರಾಮಾಗಿದ್ದಾರೆ. ನಾವು ಕ್ವಶನ್ ಮಾಡೋದು ನಿಲ್ಲಿಸಿದ್ವಲ್ವ. ನಾನು ಬಿರಿಯಾನಿ ತಿಂದಿದ್ದಕ್ಕಿಂತ ಅವರು ಎಷ್ಟೆಷ್ಟು ತಿಂತಾ ಇದ್ದಾರೆ ಅನ್ನೋದು ಕ್ವಶನ್ ಮಾಡಬೇಕಲ್ವ ಜನ. ನಮ್ಗೇನು ಬೇಕು, ನಮ್ಗೇನು ಆಗ್ತಾ ಇದೆ, ಏನು ಆಗ್ತಾ ಇಲ್ಲ, ನಾವು ಓಟಾಗಿ ಕಳಿಸಿದ್ದೀವಿ. ಪಕ್ಷಾತೀತವಾಗಿ ಅವ್ರನ್ನ ಕ್ವಶನ್ ಮಾಡಬೇಕು. ಲೀಡರ್ಸ್ ಜನಕ್ಕೆ ಎದುರ್ಕೋಬೇಕಲ್ವ. ನಾವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಎಲ್ಲರೂ ನಾವೇ ಸಪೋರ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಹಿಂಗೆ ಕ್ರೈಮ್ ಮಾಡಿದವರಿಂದ ಅದು ನೋಡಿ. ಒಂದು ಚಿಕ್ಕ ಹುಡುಗನಲ್ಲಿ ನಾವು ಒಂದು ಬೆಳೀತಾ ಈಗ ಹೈಸ್ಕೂಲು ಕಾಲೇಜಲ್ಲೆಲ್ಲ ನಾವೇ ಎಷ್ಟೊಂದು ಸರಿ ಡಿಸ್ಕಸ್ ಮಾಡ್ಕೊತಾ ಇದ್ವಿ. ಸ್ಕೂಲಲ್ಲಂತೂ ನಮಗೇನು ಅದ್ರ ಬಗ್ಗೆ ಎಲ್ಲ ಗೊತ್ತಾ, ಭಾಳ ಇನ್ನೋಸೆಂಟ್ ಅಲ್ವ ಮಕ್ಕಳೆಲ್ಲ. ಈ ಕಾಸ್ಟ್ ಮೋಸ್ಟ್ಲಿ ನಾವೆಲ್ಲ ಬೆಳೆದಿರೋ ಟೈಮ್ಗೆ ಇರೋದೇ ಇಲ್ಲ. ಯಾವ ವಿಷಯಗಳೇ ಬರೋಲ್ಲ ಡಿಸ್ಕಷನ್ಗೆ. ಎಲ್ಲ ಫ್ರೆಂಡ್ಸ್ ಅಲ್ವ ನಾವೆಲ್ಲ. ಅದು ಬೇರೆ ಥರ ಆಗ್ಬಿಟ್ಟಿರುತ್ತೆ ನಮ್ಮದು ಸೊಸೈಟಿ ಅಂತೆಲ್ಲ. ನಂಗೆ ಇವಾಗ ಈ ಡಿಸ್ಕಷನ್ಗಳೆಲ್ಲ ನೋಡ್ತಾ ಇರೋದು ಅದು ಎಲ್ಲಿ ಹೋಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡೋದು ಭಾಳ ಈಸಿ. ಇವಾಗೆಲ್ಲ ಹಂಗಿಲ್ಲ ಅಂತ. ಸಿಟಿಲಿ ಕೂತ್ಕೊಂಡೇನೋ ಹೇಳೋದು ಭಾಳ ಈಸಿ. ಹಂಗಿಲ್ಲಲ್ಲ. ನೀವು ಒಂದು ಊಟದ ವಿಷಯದಲ್ಲಿ ಎಷ್ಟೊಂದು ಎಕ್ಸ್ಪೋಸ್ ಆಗುತ್ತೆ ಅಂದರೆ